ಲೋಕಸಭೆ ವಿರೋಧ ಪಕ್ಷದ ನಾಯಕರು ಮತ್ತು ಭಾರತ ದೇಶದ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉತ್ತರಾಖಂಡದ ರಾಜ್ಯದಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ಪಕ್ಷದ ಸಭೆಯನ್ನು ಉದ್ದೇಶಿಸಿ ಅವರು ನಿರ್ಗಮಿಸ್ತಾರೆ. ನಿರ್ಗಮಿಸಿದ ನಂತರ ಅಲ್ಲಿರ್ತಕ್ಕಂಥ ಸರ್ಕಾರ ಇರ್ಬೋದು ಮತ್ತು ಅಲ್ಲಿ ಇರ್ತಕ್ಕಂಥ ಏನು ಬಜರಂಗ ದಳ ಇರ್ಬೋದು ಮತ್ತು RSSನ ಇವರು ಇರ್ಬೋದು, RSS ಇರ್ಬೋದು, ವೈದಿಕ ಶಾಹಿಗಳು ಅವರು ಮಾಡಿದಂಥ ಒಂದು ಸ್ಥಳವನ್ನು ಗಂಗಾಜಲದಿಂದ ಅದನ್ನು ಶುದ್ಧೀಕರಿಸಿದ್ದೀವಿ ಅಂತಕ್ಕಂಥ ಹೋಮ ಸುಡ್ತಕ್ಕಂಥ ಒಂದು ಕರ್ತವ್ಯವನ್ನು ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಅಂದರೆ ಭಾರತ ದೇಶದ ಪ್ರಜಾಪ್ರಭುತ್ವವನ್ನು ಅವಮಾನ ಮಾಡ್ತಕ್ಕಂಥದ್ದು ಮತ್ತು ಸಂವಿಧಾನವನ್ನು ಧಿಕ್ಕರಿಸಿ ಅವ್ರದ್ದೇ ಆದಂಥ ಸಂವಿಧಾನ ಭಾರತ ದೇಶದಲ್ಲಿ ಇದೆ ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿದ್ದು ಅವರು ಪ್ರಜಾಪ್ರಭುತ್ವವನ್ನು ಇವತ್ತು ಒಂದು ಕೇಂದ್ರ ಸರ್ಕಾರದ ಏನು ನೆರಳಿನ ಪ್ರಧಾನಮಂತ್ರಿ ಅಂತಾರೆ ವಿರೋಧ ಪಕ್ಷದ ನಾಯಕರನ್ನ, ಆ ಒಂದು ಸ್ಥಾನಮಾನದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಅವಮಾನ ಮಾಡಿರ್ತಕ್ಕಂಥದ್ದು ಭಾರತ ದೇಶದ ಸಂವಿಧಾನವನ್ನು ಅವಮಾನ ಮಾಡಿದಂಗೆ ಮತ್ತು ಅಸ್ಪೃಶ್ಯತೆ ಆಚರಣೆ ಮಾಡಿರ್ತಕ್ಕಂಥದ್ದು ಏನು ಇವತ್ತು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ವೋ ಅದನ್ನು ಆಚರಣೆ ಮಾಡೋರು ಅಂತಂದರೆ ಕಾನೂನು ದೃಷ್ಟಿನಲ್ಲಿ ಆ ರಾಜ್ಯ ಸರ್ಕಾರವನ್ನು ಕಿತ್ತಾಗಬೇಕು. ಕೇಂದ್ರ ಸರ್ಕಾರ ಮಾನ ಮರ್ಯಾದೆ ಇದ್ದರೆ BJP ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥದ್ದು BJP ಸರ್ಕಾರ, ಕೇಂದ್ರದಲ್ಲೂ BJP ಸರ್ಕಾರ, ಇದು ಸುವ್ಯವಸ್ಥಿತವಾಗಿ ನಡೀತಾ ಇದೆ. ನಾವು ಯಾಕೆ ಹೇಳ್ತೀವಿ ಅಂದರೆ ಒಬ್ಬ ಮಂಗಳೂರಿನ ಏನು ಲೋಕಸಭಾ ಸದಸ್ಯರಾಗಿದ್ದಂಥವರು ನಾವು ಬಂದಿರೋದೇ ಸಂವಿಧಾನವನ್ನು ಕಿತ್ತಾಕಕ್ಕೆ ಅಂತಾರೆ. ಅಂದರೆ ಇವರ ಆಡಳಿತದಲ್ಲಿ ಭಾರತ ದೇಶದಲ್ಲಿ ಮನುವಾದವನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಮತ್ತು ಮೂಲಭೂತವಾದಿಗಳನ್ನು ಬೆಂಬಲಿಸ್ತಕ್ಕಂಥದ್ದು, ವೈದಿಕ ಶಾಹಿಯನ್ನು ಬೆಂಬಲಿಸ್ತಕ್ಕಂಥದ್ದು ಇವರ ಧ್ಯೇಯ ಆಗಿದೆ. ಆದರೆ ಭಾರತ ದೇಶದಲ್ಲಿ ಸಂವಿಧಾನ ಇವಕ್ಕೆಲ್ಲ ಅವಕಾಶ ಕೊಟ್ಟಿಲ್ಲ. ನಮ್ಮ ಖರ್ಗೆ ಸಾಹೇಬ್ರನ್ನ ಈ ರೀತಿ ಒಂದು ಅವಮಾನ ಮಾಡಿರೋದು ಭಾರತ ದೇಶದ ಪ್ರಜಾಪ್ರಭುತ್ವನ ಹೀಯಾಳಿಸ್ದಂಗೆ. ನಾವು ಆಗ್ರಹ ಮಾಡ್ತಾ ಇರೋದು, ಮೊದಲು ಕೇಂದ್ರ ಸರ್ಕಾರ ಸಂಬಂಧಪಟ್ಟಂಥ ರಾಜ್ಯ ಸರ್ಕಾರದ ಮೇಲೆ ಶಿಕ್ಷಣವಾದಂಥ ಕ್ರಮ ತಗೊಂಡು ಅವರು ಮೊದಲು ಬಂಧಿಸಬೇಕು. ಯಾರ ಒಂದು ಸ್ಥಳದಲ್ಲಿ ಅವರು ಇದು ಮಾಡೋರು ಅವ್ರನ್ನ ಬಂಧಿಸಬೇಕು ಮತ್ತು ರಾಜ್ಯ ಸರ್ಕಾರದ ಮೇಲೂ ಆ್ಯಕ್ಷನ್ ತಗೊಳ್ಬೇಕು. ಇದು ಎಲ್ಲೂ ಇನ್ನು ಪುನರಾವರ್ತಿ ಆಗಬಾರ್ದು.